ನಾರಾಯಣಪ್ಪನವ್ರೆ, ಈ ಒಂದು ಕಲೆ ಯಾರಿಗೂ ಬರಲ್ಲ. ಈ ಒಂದು ಕಲೆ ನಿಮ್ಗೆ ಬರ್ಬೇಕಂದ್ರೆ ಯಾಕೆ ಸಾಧ್ಯ? ಈಗ ನಾನು ಏನ್ ಅಂದ್ಕೊಂಡಿದ್ದೆ ಅದ್ ಮನ್ಸು ನಡೆಸ್ಕೊಡ್ತಾವ್ ದೇವ್ರು. ಇದೇ ನನ್ನ ದೇವ್ರು, ಇದೇ ನನ್ನ ಅಭಿಮಾನಿಗಳು 4,000 ಜನ. ನನ್ನ ಅಭಿಮಾನಿಗಳು 4,000 ಜನ ನನ್ನ ಅಭಿಮಾನಿಗಳು. ಹುಡುಗರು ನನ್ನ ಮುಖ ನೋವು 100 ಜನ ಬಂದು ತಲೆ ಹತ್ರ ಕಾಲ ಸಾಕು. ಅಷ್ಟು ಪ್ರೀತಿ ಸಂಪಾದನೆ ಮಾಡಿದ್ರ. ಹೌದು, ಅಷ್ಟು ಜನ ಇವನಿಕ ಸಂಪಾದನೆ. ನನ್ನ ಯಾರು ಎಣ್ಣಿಕ್ ಹೋದ್ರು 4 ಸ್ಟೇಟ್ನಾಗ ಹೋದ್ರು ಸಾಕು ನೋವು ಅದು ಅನ್ಸ್ಕೊಂಡ್ಬಿಟ್ಟಿದ್ದೀನಿ. ಮನುಷ್ಯನಿಗೆ ಅದೇ ಬೇಕಾಗಿರೋದು. ನನ್ನ ಜನ ಬಿಡಿಸ್ತಾವ್ರೆ, ನನ್ಗೆ ಅದೇ ಆಸ್ತಿ. ಅಲ್ಲ, ಮನುಷ್ಯನಿಗೆ ಅದೇ ತಾನೇ ಬೇಕಾಗಿರೋದು, ಜನ ಆಸ್ತಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್. ನಾನು ಇವತ್ತು ಬಂದಿದ್ದೇನೆ ಹಳ್ಳಿಕಾರ್ ಹೋರಿ ಒಡೆಗಳಂತ ಒಂದು ಮರವೇರು ನಾರಾಯಣಪ್ಪ ಒಂದು ಕುಟುಂಬಕ್ಕೆ ಬಂದಿದ್ದೇನೆ. ಏನಪ್ಪಾ ವಿಶೇಷ ಅಂದ್ರೆ ಹಳ್ಳಿಕಾರ್ ಹೋರಿಗಳನ್ನ ಸಾಕ್ತಾ ಇದ್ದಾರೆ. ಆ ಒಂದು ಏಜ್ ಅಲ್ಲಿ ಸಾಕ್ತಾ ಇದ್ದಾರೆ ಅಂದ್ರೆ ನಾನು ಹೇಳಕ್ಕೆ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಹೋರಿಗಳನ್ನ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಕರ್ನಾಟಕದಲ್ಲೇ ನೀವೆಲ್ಲಿ ನೋಡಿರಲ್ಲ ಅಂತ ಒಂದು ಹಳ್ಳಿಕಾರ್ ಹೋರಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಅವ್ರನ್ನು ಕೂಡ ನಮ್ಮ ವಾಹಿನಿಯಿಂದ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ, ಅವ್ರನ್ನ ಹೆಚ್ಚಾಗಿ ನಾರಾಯಣಪ್ಪನವ್ರನ್ನ ಹೆಚ್ಚಾಗಿ ಒಂದು ಈ ಹಳ್ಳಿಕಾರ್ ಹೋರಿಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ. ತಾತ ನಮಸ್ಕಾರ. ಈ ಒಂದು ಹಳ್ಳಿಕಾರ್ ಹೋರಿಗಳು ಸಾಕ್ತಾ ಇದೀರಲ್ವಾ, ಇದರ ಒಂದು ವಿಶೇಷತೆ ಏನು, ಮತ್ತೆ ಈ ತರಾನೇ ಸಾಕ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ಸ್ತು? ನಮ್ಗ ಇದನ್ನಿಂಕ ನಮ್ಗೆ ಅನುಕೂಲ ಕಾಣಿಸ್ತು. ಇದ್ರ ಗಂಜಲ ತುಡಿಬೇಕು. ಇದು ಸಗಣಿ ಬೆಳಿಗ್ಗೆ ಬಿಸಿ ಬಿಸಿ ಸಗಣಿ ಇಕ್ಕಿದ್ದನ್ನ ಎತ್ತಬೇಕು ಅನ್ನೋ ಮನಸ್ಸು ಬಂತು. ಅವತ್ತಿಂಕ ನನ್ಗೆ ಆರೋಗ್ಯ ದೇವ್ರು ಕೊಟ್ಟ. 94 ವರ್ಷದಾಗ ಈಗೂ ನಾನೇನು ಮೆದ್ಲ್ತಾ ಇಲ್ವಾ, ಅಷ್ಟೇ. ನನ್ಗೆ ಇದು ಇನ್ನಿಂಕನೇ ದೇವ್ರು ನನ್ನ ಕೈ ಎಲ್ಲ ನಾನೇನ್ ಅಂದ್ಕಡೆ ಅದೆಲ್ಲ ಭಾಗ್ಯ ಕೊಟ್ಟ. ನಾನು 17 ವರ್ಷದಾಗ ಏನ್ ಅಂದ್ಕೊಂಡಿದ್ನೋ ಅದು ಇದು ಕೈ ಹಾಕ್ತಾನೆ ನನ್ಗೆಲ್ಲ ಭಾಗ್ಯ ಕೊಟ್ಬಿಟ್ಟ. ಒಳ್ಳೆ ಮಕ್ಕಳು ಕೊಟ್ಟ, ಒಳ್ಳೆ ಸೊಸೆಗಳು ಕೊಟ್ಟ, ಒಳ್ಳೆ ಮಕ್ಕಳು ಕೊಟ್ಟ. ಆಸ್ತಿ ದೇವ್ರು ಕೊಟ್ಟವ್ರೆ. ನಮ್ಮ ತಂದೆ ಆಸ್ತಿ ಒಂದ್ ಕಡೆ, ನಮ್ಮ ಮಗ ಮಾಡೋದು 8 ಎಕರೆ ಡಬಲ್ ಸುರ್ಸಿ ಸಾಕು. ಇವನಿಂಕ ಇವೆಲ್ಲ ಕೊಟ್ರು. ಈಗ ಹಳ್ಳಿಕಾರ್ ಹೋರಿಗಳನ್ನ ನಿಮ್ ತಂದೆ ಕಾಲದಿಂದ ಸಾಕೊಂಡ್ ಬರ್ತಾ ಇದ್ರ ಅಥವಾ ಇಲ್ಲ, ನಮ್ ತಂದೆ ಸಾಕ್ತಾ ಇದ್ದ. ನಿಮ್ ತಂದೆಯಿಂದ ನೀವು ಮುಂದುವರ್ಸ್ಕೊಂಡ್ ಬರ್ತಾ ಇದೀರಾ? ನಾನು ಕಮ್ಮಿ ಮಾಡಿದೆ. ನಮ್ಮ ಮಗ ನನ್ಕಿನ್ನ 10ರಷ್ಟು ಮಾಡಿದ್ದೆ. ನಾನು ಎಲ್ಲ ಒಂದ್ ಜೊತೆ 2 ಜೊತೆ ಆಗ್ತಾ ಇದ್ವಿ. ಅವಾಗ ಏನೋ ನನ್ ಖುಷಿಗೆ ನಮ್ಮ ಮಗ ರೆಡಿ ಆದ್ಮೇಲೆ ಡಬಲ್ ಮಾಡ್ಬಿಟ್ಟು ವರ್ಷಕ್ಕೆ 50-60 ಲಕ್ಷ ಖರ್ಚೇ ಬೇಕು. ಇನ್ನ ಖರ್ಚು ಜಾತ್ರೆಗಳ ಖರ್ಚು ಬಿಟ್ಟು ಮನೆ ತನ್ನ ಖರ್ಚು 60-70 ಲಕ್ಷ ಮಾಡಿಸ್ತಾರೆ. ಏನೇನ್ ಮೇವ್ ಕೊಡ್ತೀರಪ್ಪ ಇವಾಗ? ಅವು ಕೊಡ್ತೀವಿ ನಾವು ಒಂದು 5 ಐಟಮ್ಸ್. ಒಟ್ಟು ಬೂಸ, ಕಳ್ಳೆ ಒಟ್ಟು, ನವರ್ ಬೂಸ, ಚಕ್ಕೆ ಹಿಂಡಿ, ಇದು ಜೋಳ, ಪೂರಿ, ಹಣ್ಣುಗಳ ಪಪ್ಪಾಯಿ. ಪಪ್ಪಾಯಿ ಕೊಡ್ತೀವಿ. ಅಪ್ಪ ಈ ಕಡೆ ಲಾಸ್ಟ್ ಅಲ್ಲಿ ಇದೆಯಲ್ಲ, ಇದ್ರ ಬೆಲೆ ಎಷ್ಟಾಗ್ಬೋದಪ್ಪ? ಇದಲ್ಲ, ಇದು ಈ ಕಡೆ 6 ಲಕ್ಷ 1,000 ಮುಂದೆ. 6 ಲಕ್ಷ 1,000 ಇದಪ್ಪ. ಅದು 6 ಲಕ್ಷ 6 ಲಕ್ಷ 1,000. 6 ಲಕ್ಷದ 1,000 ರೂಪಾಯಿ. 1,000 ಇಡೀ ಕರ್ನಾಟಕದಲ್ಲಿ? ಇಡೀ ಕರ್ನಾಟಕದಾಗೆ ಅದೇ ಕಿಂಗು. ಅದು ಜೊತೆನೆ. ಅದು ಪಕ್ಕದ ಜೊತೆ ಜೊತೆ ಹಾಕಿದ್ದೀವಿ. ಕರ್ನಾಟಕ ಕಿಂಗ್ ಅವ್ರ ಜೊತೆನೆ. ಈಗ ಪಶುಗಳೆಲ್ಲಾದ್ರೂ ಹೋಗ್ತೀರಾ ಅಲ್ಲಪ್ಪ? ಘಾಟಿ ಅಲ್ಲ, ಎಲ್ಲೇ ಪಶುಗಳಾದ್ರೂ ಹೋಗಲ್ಲ. ಘಾಟಿಗೆ ಮಾತ್ರ. ಘಾಟಿ ತೊರ್ನಳ್ಳಿ ಸಪ್ಲಮ್ ನಾವು ಕೊಡ್ಬೇಕನ್ನೋದು ಇಲ್ಲ. ಆ ಕನಸು ನಮ್ಮ ಹತ್ರ ಇಲ್ಲ. ಮನಸ್ಸಿನಾಗ ಮನೆ ಹತ್ರ ಎತ್ತಿರ್ಬೇಕು. ಈಗ ಅಭಿಮಾನ ಸಾಕಿದೀವಿ 5-6 ವರ್ಷ, ಏನೋ ನಮ್ಮ ಟೈಮು ಅದು ಹೋಯ್ತು. ಅದಕ್ಕೆ ಇವಾಗ ದೇವಸ್ಥಾನನೂ ಮಾಡಿಸ್ತೀನಿ, ಘಾಟಿಗೆ ಹೋಗಿ ಬರ್ತಾನೆ. ಇವಾಗ ನೀವು ಇದು ಸಾಕ್ತಾ ಇದೀರಲ್ವಾ, ಮಾಡ್ತೀರಾ ಅಥವಾ ಇಲ್ಲ? ಯಾರ ಕರೆಕ್ಟ್ ಕೊಟ್ಬಿಡೋದು? ಕೊಡ್ತೀವಿ, ಮನೆ ಹತ್ರ ಕೊಡೋದು. ಘಾಟಿ ಸಪ್ಲೈ ಅಂದ್ರೆ ನೀವು ಮಾರ್ಬೇಕಂದ್ರೆ ಮನೆ ಹತ್ರ ಮಾರಲ್ಲ, ಪಶುಗಳ ಹತ್ರ ಮಾತ್ರ ನೀವು ಮಾರ್ತೀರಾ ಅಲ್ವಾ? ಓಕೆ. ಅಂತ ಕರೆಕ್ಟ್ ಬಂದು ನಾನು ಬೇಡ ಅನ್ನೋದಿಲ್ಲ. ನಾನೇನಾದ್ರು ಬಿಗಿಡಿ ಹೋಗಿ ನಾನು ಲಾಭನೂ ಇಲ್ಲ. ಇದೆಷ್ಟಾಗ್ಬೋದಪ್ಪ ಇದು? ಇವತ್ತು 4 ಲಕ್ಷ ಇದೆ. 4 ಲಕ್ಷ ರೂಪಾಯಿ. 4 ಲಕ್ಷ ರೂಪಾಯಿ. ಅದು 6 ಲಕ್ಷ, ಇದು 4 ಲಕ್ಷ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಮೈ ಜುಮ್ ಅನ್ನುತ್ತೆ ರೇಟ್ಗಳು ಕಳ್ತಾ ಇದ್ರೆ. ಅಂತಹ ಒಂದು ಹಳ್ಳಿಕಾರ್ ಹೋರಿಗಳು ಒಡೆಯ ನಮ್ಮ ಮರವೆ ನಾರಾಯಣಪ್ಪನ ಖುಷಿ ಆಗುತ್ತೆ. ಈ ಏಜ್ ಅಲ್ಲಿ ಇವರು ಈ ತರ ಒಂದು ಹಳ್ಳಿಕಾರ್ ಹೋರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ನನ್ಗೆ. ನಿಮ್ಗೆ ಅದಕ್ಕೆ ನಾನು ಇದನ್ನ ನಿಮ್ಗೋಸ್ಕರ ಈ ವಿಡಿಯೋ ತೋರಿಸ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಇತ್ತೀಚೆಗೆ ಸುಮಾರು 1 ತಿಂಗಳ 2 ತಿಂಗಳು ಇರ್ಬೋದು ಮೋಸ್ಟ್ಲಿ ಘಾಟಿ ಒಂದು ವರ್ಷ ಕೂಡ ಬರ್ತದೆ. ಅಂದ್ರೆ ಎತ್ತುಗಳ ಜಾತ್ರೆ ನಡೆಯುತ್ತೆ. ಖಂಡಿತವಾಗ್ಲೂ
ಈ ಒಂದು ಎತ್ತುಗಳನ್ನ ಅಲ್ಲಿ ಬರ್ತವೆ, ಹಳ್ಳಿಕಾರ ಹೋರಿಗಳು ಅಲ್ಲಿ ಬರ್ತವೆ. ನಾನು ಖಂಡಿತವಾಗ್ಲೂ ಅಲ್ಲಿ ನಾನು ಆ ಒಂದು ವಿಡಿಯೋ, ವಿಶೇಷವಾಗಿ ಒಂದು ವಿಡಿಯೋ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೀನಿ. ನೋಡೋಣ ಎಷ್ಟಕ್ಕೆ ಹೋಗುತ್ತೆ, ಇಲ್ಲ ಎಷ್ಟು ಜನ ಬಂದು ನೋಡಕ್ಕೆ ತುಂಬಾ ಜನ ಬರ್ತಾರೆ. ನಾನು ನೋಡ್ತಾ ಇದ್ದೀನಿ, ಇವ್ರು ನೋಡಕ್ಕೆ ಬರ್ತಾ ಇದಾರೆ ಜನರು ಅಂದ್ರೆ ಎಷ್ಟು ತುಂಬಾ ದೂರದಿಂದ ಬರ್ತಾರೆ. ಹಳ್ಳಿಕಾರ ಹೋರಿಗಳು ನೋಡಕ್ಕೆ ಬರ್ತಾರೆ ಅಂದ್ರೆ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಒಂದು ಬೆಲೆ ಬಾಳಂತ ಹಳ್ಳಿಕಾರ ಹೋರಿಗಳು ನನ್ನ ಲೈಫಲ್ಲಿ ಇದೆ. ನಾನು ಫಸ್ಟ್ ನೋಡಿದ್ದು. ನಮ್ಮ ತಾತ ಸಾಕ್ತಾ ಇದ್ರೆ ಅವಾಗ, ಅವೇನು ಹಚ್ಚಲ್ಲ. ಬಟ್ ಈ ಹೋರಿಗಳನ್ನು ಬಾಹುಬಲಿ ಪಿಕ್ಚರ್ ನೋಡ್ದಂಗೆ ಐತೆ ವಿಶ್ವರ. ನೋಡ್ತಾ ಇದ್ರೆ ಬಾಹುಬಲಿ ಪಿಕ್ಚರ್ ನೋಡ್ದಂಗೆ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ನಾನು ಸ್ಟಂಟ್ ಆಗ್ಬಿಟ್ಟೆ ಈ ನೋಡಿ ಹಳ್ಳಿಕಾರ ಹೋರಿಗಳನ್ನ. ನಾಳಪ್ಪನವರ ಇವಾಗ ನಿಮಗೆ ಪರ್ಷ ಅಂತ ಹೇಳಿದ್ರಲ್ವ, ಪರ್ಷಕ್ಕೆ ಹೋಗ್ತಿರಲ್ವಾ, ಎಷ್ಟು ದಿವಸ ಹಿಡಿದಿರ್ತೀರಾ ಪರ್ಷ? 5 ದಿವಸ. 5ರಿಂದ 6 ದಿವಸ. ಆ 5ರಿಂದ 6 ದಿವಸ ಸೇಲ್ ಆದ್ರೆ ಸೇಲ್ ಆಗ್ಬೋದು, ಅಥವಾ ನಾವು ಮತ್ತೆ ನಮಗೆ ನಮ್ಮ ಪಾಡಿಗೆ ನಮ್ಮ ಮನೆಗೆ ಬರೋದು. ಹೌದು, ಇನ್ನೊಂದು ಮಾಹಿತಿ ನಿಮ್ಮಿಂದ ಬೇಕಾಗಿತ್ತು. ಒಂದು ದಿವಸಕ್ಕೆ ಖರ್ಚು ಎಷ್ಟು ಬರುತ್ತಪ್ಪ ಈಗ? ಸ್ವಾಮಿ ಇಲ್ಲಿ ಬರ್ತಾ ಇದೆ 10,000 ಬೇಕು. 6 ಜೊತೆಗೆ. ಒಂದು ದಿವಸಕ್ಕೆ 6 ಜೊತೆಗೆ 10,000. ಒಂದು ದಿವಸಕ್ಕೆ 6 ಜೊತೆಗೆ 10,000 ರೂಪಾಯಿ. 10,000 ರೂಪಾಯಿ. ನನ್ನ ಆಳುಗಳಿದ್ದು, ನನ್ನ ತಿಂಡಿದು, ನನ್ನ ಮೇವು, ಫುಡ್ಡು 10,000 ಎಲ್ಲ ಕಂಪ್ಲೀಟ್. 10,000. ಅಪ್ಪ ಇನ್ನೊಂದು ಪ್ರಶ್ನೆ ನಿಮ್ಗೆ, ಒಂದು ಪರ್ಷೆಗೆ ಅಂತ ಹೋಗ್ತಿರಲ್ವಾ ಘಾಟಿದ 50-60 ಲಕ್ಷ ಘಾಟಿ. ಇವಾಗ ಸಪ್ಲಂ ಪರ್ಷ್ ಹೋಗ್ತೀರಾ? ಸಂಪಾದನೆ ಕಮ್ಮಿ, ಅಲ್ಲೇನ್ ಬಿಡೋದು ನಮಗೆ. ಘಾಟಿಗೆ ಹೋದಾಗ ಎಷ್ಟು ಬರುತ್ತಪ್ಪ? ಮನೆ ಬರೋಳಗ 50-60 ಲಕ್ಷ ಬೇಕು. ಎಷ್ಟಪ್ಪ? 50-60 ಲಕ್ಷ ಘಾಟಿ ನಿಮ್ ಮನೆಗೆ ಸೇರತ್ತೆ. 50ರಿಂದ 60 ಲಕ್ಷ ನಾನು ಮನೆ ಇದ್ದೆ. ಓ ಮೈ ಗಾಡ್. ವೀಕ್ಷಕರೇ ಕೇಳಿಸ್ಕೊಂಡಿದ್ದೀರಾ? ನೋಡೋಣ ಇನ್ಯಾವ ತರ ಇರ್ಬೋದು ಆ ಜಾತ್ರೆ ಅಂತ. ಖಂಡಿತವಾಗ್ಲೂ ಹೆಚ್ಚಿನ ಮಾಹಿತಿಯಾಗಿ ನಾನು ಕೊಡ್ತೀನಿ. ಅಪ್ಪ ನೀವು 50ರಿಂದ 60 ಲಕ್ಷ ಬರುತ್ತೆ ಅಂತ ಹೇಳಿದ್ರೆ ಯಾವ ತರ ಖರ್ಚು ಬರುತ್ತೆ? ನಮ್ದು ಖರ್ಚು ಅಲ್ಲಿ ಅನ್ನದಾನ ಮೆರವಣಿಗೆದು, ಅಲ್ಲಿ ಕೊಡೋ ಕೆಲಸಗಳು ಎಲ್ಲ ಸೇರಿ. ನಾನು ಸಾಗಾಣಿಕೆ ಅದೇನು ನಾವು ದೊಡ್ಡ ಗಾಡಿ ಕೆತ್ತಿ ಒಂದೇ ಸತಿ ಹುಲ್ ತುಂಬಿದಂಗಿಲ್ಲ. ನಾನು ತುಂಬೋದೇ ಒಂಥರ. ನಾರಾಯಣಪ್ಪನವರ, ಈ ಒಂದು ಕಲೆ ಯಾರಿಗೂ ಬರಲ್ಲ. ಈ ಒಂದು ಕಲೆ ನಿಮ್ಗೆ ಬರ್ಬೇಕಂದ್ರೆ ಯಾಕೆ ಸಾಧ್ಯ? ಈಗ ನಾನು ಏನ್ ಅಂದ್ಕೊಂಡಿದ್ದೆ ಅದು ಮನಸ್ಸು ನಡೆಸ್ಕೊಡ್ತಾವ್ ದೇವ್ರು. ಇದೇ ನನ್ನ ದೇವ್ರು, ಇದೇ ನನ್ನ ಅಭಿಮಾನಿಗಳು 4,000 ಜನ. ನನ್ನ ಅಭಿಮಾನಿಗಳು 4,000 ಜನ ಅಭಿಮಾನಿಗಳು, ಹುಡುಗರು. ನನ್ನ ಮುಖನೋ ಒಂದು 100 ಜನ ಬಂದು ತಲೆ ಹತ್ರ ಕಾಲ ಸಾಕು. ಅಷ್ಟು ಪ್ರೀತಿ ಸಂಪಾದನೆ ಮಾಡಿದ್ರ? ಹೌದು, ಅಷ್ಟು ಜನ ಯೂನಿಕ್ ಸಂಪಾದನೆ. ನನ್ನ ಯಾರು ಎಣ್ಣಿಕ್ ಹೋದ್ರು 4 ಸ್ಟೇಟ್ನಾಗ ಹೋದ್ರು ಸಾಕು ನಾವು ಅದು ಹಂಚ್ಕೊಂಡ್ಬಿಟ್ಟಿದ್ದೀನಿ. ಮನುಷ್ಯನಿಗೆ ಅದೇ ಬೇಕಾಗಿರೋದು. ನನ್ನ ಜನ ಬಿಡ್ತಾವ್ರೆ, ನನ್ಗೆ ಅದೇ ಆಸ್ತಿ ಅಲ್ಲ. ಮನುಷ್ಯನಿಗೆ ಅದೇ ತಾನೇ ಬೇಕಾಗಿರೋದು, ಜನ ಆಸ್ತಿ. ನಮ್ಮ ಹುಡುಗರೇ ನನಗೆ ಪ್ರಾಣ, ಅದೇ ಆಧಾರ. ಸ್ನೇಹಿತರೆ, ಇನ್ನ ಮುಂದಿನ ವಿಡಿಯೋ ಘಾಟಿಯಲ್ಲಿ ವರ್ಷಕ್ಕೆ ಬರ್ತಾರೆ, ಅಲ್ಲಿ ನಾವು ಭೇಟಿ ಆಗೋಣ. ಅಲ್ಲಿ ಯಾವ ತರ ನಮ್ಮ ನಾರಾಯಣಪ್ಪನವರು ಅಲ್ಲಿ ಒಂದು ಜಾತ್ರೆಯಲ್ಲಿ ಯಾವ ತರ ಮಾಡ್ತಾರೆ. ಸುಮಾರು ಹೇಳಿದ್ರೆ 50ರಿಂದ 60 ಲಕ್ಷ ಖರ್ಚು ಅಂತ. ನೋಡೋಣ ಉತ್ಸವ ಹೆಂಗಿರುತ್ತೆ, ಆ ಊರುಗಳಿಗೆ ಅಲಂಕಾರ ಹೆಂಗಿರುತ್ತೆ. ಖಂಡಿತ ಆ ಘಾಟಿನಲ್ಲಿ ನಡೆಯತಕ್ಕಂತ ದನಗಳ ಜಾತ್ರೆಯಲ್ಲಿ, ನಮ್ಮ ಹಳ್ಳಿಕಾರ ಒಡೆಯ ಜಾತ್ರೆಯಲ್ಲಿ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಕಾಪಾಡಲಿ ದೇವರು. ಈ ಬಸವೇಶ್ವರನ ನಿಮ್ಮ ಅದರ ಕಥೆನೇ ಬೇರೆ. ನಮ್ಮ ಅದರ ನಿಂಕ ನಾವೊಂದು ಅಭಿಮಾನ್ಯ ಸಾಕಿದ್ವಿ, ಅಲ್ಲ ಬಂದು ಸುತ್ತಿಕೊಂಡು ಹೋದ್ರೆ ನಿಮ್ಮ ದೇವ್ರ ಅದ್ರ ಕಥೆನೇ ಬೇರೆ. ಈಗ ದೇವಸ್ಥಾನ ಅಲ್ಲಿ ಮಾಡಿಸ್ತಾ ಇದ್ದೀನಿ, ಅಲ್ಲಿ ಅದೇ ನನ್ನ ಕಾಪಾಡಿರೋದು. ಅಲ್ಲಿ ಸುಮ್ಮನೆ ಸುತ್ತಿಕೊಂಡು ಹೋದ್ರೆ ನಿಮ್ಮ ಎಲ್ಲ ಕೆಲಸಗಳನ್ನು ಕಾಪಾಡ್ತದೆ.